ನಟಿ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳ ಲೂಸ್ ಟಾಕ್ ಬೈಗುಳದ ವಿರುದ್ಧ ರೊಚ್ಚಿಗೆದ್ದು ಕೇಸ್ ಹಾಕಿರೋದು, ಕೆಲವರು ಆಗಲೇ ಅರೆಸ್ಟ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಅದೇ ರಮ್ಯಾ ದರ್ಶನ್ ಪವಿತ್ರ ಅವರ ಬಗ್ಗೆ ಅಯ್ಯೋ ಪಾಪ ಅಂತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಗರಂ ಆಗಿದ್ದಾಗ ರಮ್ಯಾ ಅವರು ನ್ಯಾಯಕ್ಕೆ ಜಯ ಸಿಗುವ ಭರವಸೆ ಇದೆ ಅಂತ ಪೋಸ್ಟ್ ಮಾಡಿದ್ರು. ಹಾಗಾದ್ರೆ ರಮ್ಯಾಗೆ ದರ್ಶನ್ ಮೇಲೆ ಏನೋ ಸಿಟ್ಟಿದೆ, ಆಕ್ರೋಶ ಇದೆ ಅಂತೆಲ್ಲ ಕೆಲವರು ಅನ್ಕೊಂಡಿದ್ರು. ಆದರೆ ಹಾಗೇನಿಲ್ಲ. ರಮ್ಯಾ ಅವರು ಈಗ ದರ್ಶನ್, ಪವಿತ್ರ ಗೌಡ ಮತ್ತವರ ಗ್ಯಾಂಗ್ ಬಗ್ಗೆ ಅಯ್ಯೋ ಅನ್ನೋದಕ್ಕೆ ಕಾರಣ ಇದೆ. ದರ್ಶನ್ ಅಭಿನಯದ ದತ್ತ ಚಿತ್ರದಲ್ಲಿ ರಮ್ಯಾ ಹೀರೋಯಿನ್ ಆಗಿ ನಟಿಸಿದ್ರು. ಆಗೆಲ್ಲ ರಮ್ಯಾ ಮತ್ತು ದರ್ಶನ್ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಆ ಸಿನಿಮಾ ಆದ್ಮೇಲೂ ಕೂಡ ಫ್ರೆಂಡ್ಶಿಪ್ ಹಾಗೇನೇ ಇತ್ತು. ಅಂತಹ ರಮ್ಯಾ ಬೇಲ್ ಕ್ಯಾನ್ಸಲ್ ಆದಾಗ ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತ ಪೋಸ್ಟ್ ಹಾಕ್ಕೊಂಡಿದ್ರು. ಈಗ ಅದೇ ಅನುಕಂಪ ಆಗಿದೆ. ದರ್ಶನ್ ಜೊತೆಗಿನ ಹಳೆಯ ದಿನಗಳನ್ನು ನೆನಪಿಸಿಕೊಂಡಿರೋ ರಮ್ಯಾ, ನಾನು ದರ್ಶನ್ ಜೊತೆ ಕೆಲಸ ಮಾಡಿದ್ದೇನೆ, ತಾವು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ, ಏನೇನೆಲ್ಲ ಕಷ್ಟಪಟ್ಟೆ ಅನ್ನೋದನ್ನ ದರ್ಶನ್ ಹೇಳ್ಕೊಳ್ತಾ ಇದ್ರು. ಒಬ್ಬ ಲೈಟ್ ಬಾಯ್ ಆಗಿ ಬಂದ ವ್ಯಕ್ತಿ ಹೀಗೆ ಬೆಳೆದಿದ್ದು ತುಂಬಾನೇ ಖುಷಿ ಕೊಡ್ತಿತ್ತು. ಆದರೆ ದರ್ಶನ್ ಅವರನ್ನ ಯಾರೂ ಹಾಳು ಮಾಡಲಿಲ್ಲ, ಅವರ ಜೀವನವನ್ನ ಅವರೇ ಹಾಳು ಮಾಡಿಕೊಂಡ್ರು ಅಂದಿದ್ದಾರೆ ರಮ್ಯಾ. ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು, ಯಾಕಂದರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿರೋರು. ಸೊ ಎಲ್ಲೋ ಒಂದು ಕಡೆ ನಂಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ. ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ, ಅವ್ರು ಹೇಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಏನು ಅಂತ. ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಹಿಸ್ ಜರ್ನಿ. ಏನು ಇಲ್ಲದೆವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಎಲ್ಲೋ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು. ಬಟ್ ಇತ್ತೀಚೆಗೆ ಅವ್ರದ್ದೇನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು. ಬಿಕಾಸ್ ಅವ್ರ ಅಕ್ಕಪಕ್ಕ ಯಾರು ಒಳ್ಳೆಯವ್ರು ಇಲ್ವೇನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು. ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ, ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ, ಒಬ್ಬ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಕೀಪ್ ಗುಡ್ ಕಂಪನಿ. ಒಂದು ಮಟ್ಟಕ್ಕೆ ಬೆಳೆದವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಅದರಲ್ಲೂ ದರ್ಶನ್ ಈ ಮಟ್ಟಕ್ಕೆ ಬೆಳೆದ ಮೇಲೆ ತಮ್ಮ ಸುತ್ತಮುತ್ತ ಒಳ್ಳೆಯವರನ್ನ ಇಟ್ಕೋಬೇಕಿತ್ತು, ಒಳ್ಳೆಯ ದಾರಿಯಲ್ಲಿ ಹೋಗಬಹುದಿತ್ತು, ಒಳ್ಳೆಯವರ ಸಹವಾಸದಲ್ಲಿ ಇರಬೇಕಿತ್ತು. ದರ್ಶನ್ ಅವರ ವರ್ತನೆ ನೋಡ್ತಾ ಇದ್ರೆ ದರ್ಶನ್ ಸುತ್ತಮುತ್ತ ಒಳ್ಳೆಯ ಜನ, ಬುದ್ಧಿ ಹೇಳೋರು ಇಲ್ಲ ಅನ್ಸುತ್ತೆ ಅಂದಿದ್ದಾರೆ ರಮ್ಯಾ. ಇನ್ನು ಪವಿತ್ರ ಗೌಡ ಅವರು ಯಾರು ಅಂತಾನೆ ಗೊತ್ತಿರಲಿಲ್ವಂತೆ. ಅವರು ನಟಿಯಾಗಿದ್ರಂತೆ. ಆದರೆ ಅವರು ಯಾರು ಅಂತ ಗೊತ್ತಾಗಿದ್ದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ. ಪಾಪ ಅನ್ಸುತ್ತೆ, ಅವರಿಗೆ ಒಬ್ಳು ಮಗಳಿದ್ದಾಳೆ, ಅದನ್ನು ನೆನಪಿಸಿಕೊಂಡ್ರೆ ಬೇಜಾರಾಗುತ್ತೆ ಅಂದಿರೋ ರಮ್ಯಾ. ಪವಿತ್ರ ಗೌಡ ಅವರು ಅಷ್ಟೇ, ತಾವೇ ಶಿಕ್ಷೆ ಕೊಡೋಕೆ ಹೋಗೋ ಬದಲು ಕಾನೂನಿನ ಮೂಲಕ ಆಕ್ಷನ್ ತಗೋಬಹುದಿತ್ತು. ಏನೇ ಅನ್ಯಾಯ ಆಗಲಿ, ನಾವು ಒಂದು ಜವಾಬ್ದಾರಿ ಇರೋ ಸಿಟಿಸನ್ ಆಗಿ ಕಾನೂನು ಪ್ರಕಾರನೇ ಹೋಗಬೇಕು ಅಂತಿದ್ದಾರೆ. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೇ ಇರಬಹುದು, ಶಿಕ್ಷಿಸೋಕೆ ನಮಗೆ ಅಧಿಕಾರ ಇಲ್ಲ ಅಂದಿರೋ ರಮ್ಯಾ, ಅವರ ಪತ್ನಿ ತಂದೆ ಇಲ್ಲದ ಆ ಮಗುವನ್ನು ನೋಡಿದರೆ ಬೇಜಾರಾಗುತ್ತೆ ಅಂತಾನೂ ಹೇಳಿದ್ದಾರೆ.